ನಮಸ್ಕಾರ ವೀಕ್ಷಕರೇ, ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆಯ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ. ಇದು ಒಳನೋಟ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸೊ ಇವತ್ತಿನ ಒಳನೋಟದಲ್ಲಿ ಟಾಪ್ ಸ್ಟೋರೀಸ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾಂಗ್ರೆಸ್ಗೆ ಬಿಡದಿ ಕಿಚ್ಚು ಜೋರಾಗಿದೆ ಅಂತ ರಾಜ್ಯದಲ್ಲಿ ಬಿಡದಿ ಕಿಚ್ಚು ಜ್ವಾಲೆಯಾಗಿ ಧಗಧಗಿಸ್ತಾ ಇದೆ. ಸೊ ಕಾಂಗ್ರೆಸ್ ಒಳಮನೆಯಲ್ಲೂ ಕೂಡ ಈ ಬಿಡದಿ ಕಿಚ್ಚು ಹತ್ತಿದೆ ಅಂತ. ಅದೇನು ಅಂತ ಹೇಳ್ತೀವಿ ಮೊದಲನೇ ಸ್ಟೋರಿನಲ್ಲಿ. ಇನ್ನು ಎರಡನೇ ಸ್ಟೋರಿನಲ್ಲಿ ಕಾಂಗ್ರೆಸ್ಗೆ SIR ಭಯ, ಮತ್ತೆ ಆ SIR ಭಯಕ್ಕೆ ಕಾಂಗ್ರೆಸ್ ಒಂದು ಮದ್ದರಿಯೋದಕ್ಕೆ ಹೊರಟಿದೆ. ಏನೆಲ್ಲ ಮಾಡ್ತಾ ಇದೆ ಆ ಡೀಟೇಲ್ಸ್ ಹೇಳ್ತೀವಿ ನಮ್ಮ ಟಾಪ್ ಸ್ಟೋರಿ 2ನಲ್ಲಿ. ಮೊದಲನೇ ಸುದ್ದಿನ ನೋಡ್ತಾ ಹೋಗೋಣ. ಬಿಡದಿ ಕಿಚ್ಚು ಈಗ ರಾಜ್ಯದಲ್ಲಿ ಜ್ವಾಲೆಯಾಗಿ ಧಗಧಗಿಸ್ತಾ ಇದೆ. ಇದೀಗ ನೆರೆ ಮನೆ ಬೆಂಕಿ ತಮ್ಮ ಮನೆನ ಸುಡಲ್ವಾ ಅನ್ನೋ ಗಾದೆ ರೀತಿನಲ್ಲಿ ಇದೀಗ ಕಾಂಗ್ರೆಸ್ನಲ್ಲೂ ಕೂಡ ಸಣ್ಣ ಪ್ರಮಾಣದ ಅಸಮಾಧಾನದ ಹೊಗೆ ಏಳ್ತಾ ಇದೆ ಬಿಡದಿ ವಿಚಾರದಲ್ಲಿ. ಕಾಂಗ್ರೆಸ್ನಲ್ಲಿ ಆ ಸಚಿವರು, ಹಿರಿಯ ಸಚಿವರು ಅದೊಂದು ಮಾತನ್ನ ಹೇಳಿದ್ಯಾಕೆ ಬಿಡದಿ ವಿಚಾರದಲ್ಲಿ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಎಲ್ಲ ನೋಡೋಣ ಇವತ್ತಿನ ಒಳನೋಟದಲ್ಲಿ. ಬನ್ನಿ. 40,000 ಹೊಸ ಟೌನ್ ಮಾಡ್ತಾ ಇದ್ದಾರೆ. ಇದು ನಾನು ಮಾಡಿದಂತ ಟೌನ್ಶಿಪ್ ಅಲ್ಲ. ಹಿಂದೆ ಕುಮಾರಸ್ವಾಮಿ ಅವರೇ ಇದಕ್ಕೆ ನೋಟಿಫೈ ಮಾಡಿದಂತ ಟೌನ್ಶಿಪ್. ಕೇಳಿದ್ರಲ್ಲ, ನಾನವನಲ್ಲ ಅಂತ ಮುಖ್ಯಮಂತ್ರಿಗಳು ಬಿಡದಿ ವಿಚಾರದಲ್ಲಿ ಸಿಕ್ಕಿರೋ ಬ್ರಹ್ಮಾಸ್ತ್ರಗಳನ್ನೆಲ್ಲ ಕುಮಾರಸ್ವಾಮಿ ಕಡೆ ದಿಕ್ಕು ಬದಲಿಸುತ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಷ್ಟೇ ಯಾಕೆ, ಮಣ್ಣಿನ ಮಕ್ಕಳ ಶ್ರೇಯೋಭಿವೃದ್ಧಿ ಬದ್ಧ ಅಂತಲೇ ಪ್ರಮಾಣ ಸ್ವೀಕರಿಸಿದ್ದ ನೂತನ ಸಿಎಂ DK ಶಿವಕುಮಾರ್ ವಿರುದ್ಧ ರೈತರು ದಂಗೆ ಏಳೋ ಕಾಲ ಸನ್ನಿಹಿತವಾಗ್ತಿದೆ. ಅತ್ಯಾಧುನಿಕ IT ಸಿಟಿ ಕಲ್ಪನೆಯನ್ನೇನೋ ಸರ್ಕಾರ ವಾದಿಸ್ತಿದೆ ನಿಜ. ಆದರೆ ಈ ಬಿಡದಿ ಬೆಂಕಿ ಈಗಷ್ಟೇ ಸಣ್ಣದೊಂದು ಕಿಚ್ಚಾಗಿ ಹೊತ್ತುತ್ತಿದೆ. ಮೇಲ್ನೋಟಕ್ಕೆ ರಾಮನಗರ ಜಿಲ್ಲಾ ವ್ಯಾಪ್ತಿಯ ರೈತರು ಹಸಿರು ಶಾಲು ಹಾಕಿ ಸಂಗ್ರಾಮ ಸಾರಿಯಾಗಿದೆ. ಆದರೆ ವಿಷಯ ಇದಲ್ಲ. ಕೇವಲ ಅನ್ನದಾತರ ಬೆಂಕಿಯೊಂದೇ ಅಲ್ಲ, ರಾಜಕೀಯ ಒಳಮನೆಯಲ್ಲೂ ಬಿಡದಿ ಬೆಂಕಿ ನಿಧಾನಕ್ಕೆ ಆವರಿಸ್ತಿದೆ ಅನ್ನೋದು ಒಳನೋಟದ ಒಳಗಣ್ಣಿಗೂ ಕಾಣ್ತಿದೆ. ಕಾಂಗ್ರೆಸ್ ಪಡಸಾಲೆಯಲ್ಲೇ ಆವರಿಸುತ್ತಿದೆಯಾ ಜ್ವಾಲೆ? DK ಶಿವಕುಮಾರ್ ನಡೆ ವಿರುದ್ಧ ಸಿಡಿಯುತ್ತಾ ಜ್ವಾಲಾಮುಖಿ. ಟೌನ್ಶಿಪ್. ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗಿಳಿತಿದ್ದಂತೆ ಸಿಎಂ ಪಟ್ಟ ಅಲಂಕರಿಸಿದ DKಶಿ ಪಾಲಿಗೆ ನಿಜಕ್ಕೂ ಬಿಸಿ ತುಪ್ಪ ಆಗ್ತಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಹಾಗೆ ನೋಡಿದ್ರೆ ಖುದ್ದು ಕನಕಪುರವನ್ನ ಪ್ರತಿನಿಧಿಸೋ DKಶಿ ಬಿಡದಿ ವ್ಯಾಪ್ತಿಯ ಕೃಷಿ ಭೂಮಿ, ಅಲ್ಲಿನ ರೈತರ ಅವಲಂಬಿತ ಜೀವನದ ಬಗ್ಗೆ ಸ್ಪಷ್ಟವಾಗಿ ಹತ್ತಿರದಿಂದಲೇ ಕಂಡವರು. ಕೃಷಿ ಭೂಮಿ, ಬದುಕಿನ ಮಣ್ಣಿನ ಮಕ್ಕಳ ಕಷ್ಟ ಕಾರ್ಪಣ್ಯಗಳಿಗೂ ಸಾಕ್ಷಿಯಾದವರು. ಅಂತ DKಶಿ ಬಿಡದಿಯಲ್ಲಿ ಯೋಜನೆ ವಿರೋಧಿಸಿದವರು ರೈತರೇ ಅಲ್ಲ ಅಂದದ್ದು ಸುಳ್ಳಲ್ಲ. ಇದೊಂದು ಮಾತು ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಿದೆಯಾ ಅನ್ನೋ ಗುಸುಗುಸು ಸ್ವಪಕ್ಷದಲ್ಲೇ ಹರಿದಾಡ್ತಿದೆ. ಸ್ವಪಕ್ಷದಲ್ಲೇ ಸದ್ದಿಲ್ಲದ ಮನಸ್ತಾಪ. ಸತೀಶ್ ಹೇಳಿಕೆ ಮಾತಿನ ಮರ್ಮವೇನು? ಅವತ್ತೇನೋ ಟೌನ್ಶಿಪ್ ಹಪಹಪಿಗೆ ಬಿದ್ದವರಂತೆ ಹೋರಾಟಗಾರರನ್ನ ರೈತರೇ ಅಲ್ಲ ಅಂತ ಜರಿದ್ರು DKಶಿ. ಈ ಬೆಳವಣಿಗೆ ನಡುವೆ ಸ್ವಪಕ್ಷದಲ್ಲೇ ಸದ್ದಿಲ್ಲದೆ ಕೆಲ ಬೆಳವಣಿಗೆಗಳು ಅವರ ಕಿವಿಗೂ ಬಿದ್ದಿರಬಹುದು. ಹೌದು, ಇದೀಗ ಖುದ್ದು ಕಾಂಗ್ರೆಸ್ಸಿಗರೇ ಬಿಡದಿ ಯೋಜನೆ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ. ಇದಕ್ಕೆ ಓಂಕಾರ ಎನ್ನುವಂತೆ DKಶಿ ಸಂಪುಟದ ಸಹೋದ್ಯೋಗಿ ಸತೀಶ್ ಜಾರಕಿಹೊಳಿ ಈ ನಿರ್ಧಾರ ಭವಿಷ್ಯದಲ್ಲಿ ಪಕ್ಷಕ್ಕೆ ಮುಳುವಾಗಬಹುದು ಎಂದಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ಇನ್ನೂ ಆಗಿಲ್ಲ. ಫಸ್ಟ್ ಟೈಮ್ 20ಕ್ಕೆ ಆಗ್ತಾ ಇದೆ. ಭವಿಷ್ಯ ಸಬ್ಜೆಕ್ಟ್ ಬಂದರೂ ಚರ್ಚೆ ಆಗ್ಬೋದು. ಯಾಕಂದರೆ ಇಡೀ ಪಕ್ಷದ ಭವಿಷ್ಯ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದರೆ ಅನಾವಶ್ಯಕ ಗೊಂದಲ ಆಗಬಾರ್ದು. ಟೌನ್ಶಿಪ್ ಮಾಡಲಿಕ್ಕೆ ಹೋಗಿ ಸರ್ಕಾರ ಕೂಡ ಹೊರೆ ಆಗಬಾರ್ದು. ಅದನ್ನೆಲ್ಲ ಕೂಡ ನೋಡಿ ಚರ್ಚೆ ಮಾಡ್ತೀವಿ. ಕ್ಯಾಬಿನೆಟಲ್ಲಿ ಬಂದಾಗ ವಿರೋಧ ವ್ಯಕ್ತವಾಗ್ತಿದೆ ಸರ್. ಸರ್ಕಾರದ ಒಂದು ವರ್ಚಸ್ಸಿಗೂ ಧಕ್ಕೆ ಆಗುತ್ತದೆ ಸರ್. ಸರ್ಕಾರಕ್ಕೆ ಟೌನ್ಶಿಪ್ ಹೊರೆಯಾಗಬಹುದು. ಬಿಡದಿ ಹೆಸರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಒಡಕು. ಖುಲ್ಲಂಖುಲ್ಲ ಬಹಿರಂಗವಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಭವಿಷ್ಯದಲ್ಲಿ ಆಗಬಹುದಾದ ದೊಡ್ಡ ಪರಿಣಾಮವೊಂದರ ಸಣ್ಣ ಸುಳಿವನ್ನ ಹಾಗೆ ಗಾಳಿಗೆ ತೇಲಿಬಿಟ್ಟಿದ್ದಾರೆ. ಸಿಎಂ ಪಟ್ಟು ಹಿಡಿದು ಕುಳಿತಿರೋ ಬಿಡದಿ ಯೋಜನೆ ಕಾಂಗ್ರೆಸ್ಗೆ ಭವಿಷ್ಯದಲ್ಲಿ ಮಾರಕವಾಗಬಹುದು ಎಂದಿದ್ದಾರೆ.
ಹಾಗಿದ್ರೆ ಒಳನೋಟದ ಪಕ್ಕಾ ಮಾಹಿತಿಯಂತೆ ಕಾಂಗ್ರೆಸ್ನಲ್ಲೇ ಯೋಜನೆ ವಿಚಾರದಲ್ಲಿ ಭಿನ್ನರಾಗವಿರೋದು ಸ್ಪಷ್ಟವಾಗಿದೆ. ಹಾಗಂತ ಇದು ಕೇವಲ ಸತೀಶ್ ಜಾರಕಿಹೊಳಿಯೊಬ್ಬರ ಅಭಿಪ್ರಾಯವಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮತ್ತಷ್ಟು ನಾಯಕರು ತಮ್ಮ ಅನಿಸಿಕೆಯ ಬಾಂಬ್ಗಳನ್ನು ಸಿಡಿಸೋ ಕಾಲ ದೂರ ಇಲ್ಲ ಎನ್ನಲಾಗ್ತಿದೆ. ಹಾಗಿದ್ರೆ ಸತೀಶ್ ಮಾತು ಕೇವಲ ಟ್ರೈಲರ್, ಮುಂದಿದೆಯಾ ಭರ್ಜರಿ ಆಕ್ಷನ್ ಸಿನಿಮಾ ಅನ್ನೋ ಚರ್ಚೆಗಳು ಕೆಪಿಸಿಸಿ ಅಂಗಳದಲ್ಲಿ ಶುರುವಾಗಿವೆ. ಸಂಪುಟದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡ್ತೀನಿ. ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ. ಗ್ಯಾರಂಟಿ ನೊಗಭಾರ ಹೊರಲು ಪರದಾಡ್ತಿರೋ ಸರ್ಕಾರ ಇದೀಗ ಬಹುಕೋಟಿ ವೆಚ್ಚದ ಟೌನ್ಶಿಪ್ ಹೊರೆ ಹೊರಲು ಶಕ್ತವಾಗಿದೆಯಾ? ಇಂಥದ್ದೊಂದು ಪ್ರಶ್ನೆ ಕಾಂಗ್ರೆಸ್ ಮೊಗಸಾಲೆಯಲ್ಲೇ ಜೀವ ಪಡೆದಿದೆ. ಇತ ಸತೀಶ್ ಜಾರಕಿಹೊಳಿ ನೇರವಾಗಿ ಸರ್ಕಾರಕ್ಕೆ ಈ ಯೋಜನೆ ಆರ್ಥಿಕ ಹೊರೆ ಅಂತಲೇ ವಿಶ್ಲೇಷಿಸಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ಸಂಪುಟ ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸ್ತೀನಿ ಅಂತಲೂ ಹೇಳಿದ್ದಾರೆ. ಈ ನಡುವೆ ಜೂನ್ 20ರ ಶನಿವಾರದಂದು ಡಿಕೆ ಸರ್ಕಾರದ ಸಂಪುಟ ಸಭೆಗೆ ಮುಹೂರ್ತವೂ ನಿಗದಿಯಾಗಿದೆ. ಅಂದೇ ಸತೀಶ್ ಜಾರಕಿಹೊಳಿ ಈ ವಿಚಾರವನ್ನ ಪ್ರಸ್ತಾಪಿಸ್ತಾರ. ಒಳನೋಟದ ಮೂಲಗಳಿರೋ ಮಾಹಿತಿಯಂತೆ ಸತೀಶ್ ಈಗಾಗಲೇ ಪಕ್ಕಾ ಅಂಕಿ ಅಂಶಗಳನ್ನು ಸಂಗ್ರಹಿಸೋ ಕಾರ್ಯ ಮುಗಿಸಿದ್ದು, ದಾಖಲೆಗಳ ಸಹಿತ ಸಂಪುಟದಲ್ಲೇ ವಿರೋಧಿಸಲು ಸಜ್ಜಾಗಿದ್ದಾರೆ ಎನ್ನಲಾಗ್ತಿದೆ. ಇತ್ತ ಈ ವಿರೋಧದ ಧ್ವನಿ ಕೇವಲ ಸತೀಶ್ಗೆ ಸೀಮಿತವಾಗಿರದೆ ಮತ್ತಷ್ಟು ಸಂಪುಟ ಸಹೋದ್ಯೋಗಿಗಳಿಂದಲೂ ಬಹುಪರಾಕ್ ಎನಿಸಿಕೊಳ್ಳುತ್ತಾ ಬಿಡದಿ ಹೆಸರಲ್ಲಿ ಕಾಂಗ್ರೆಸ್ ಒಡೆದ ಮನೆಯಾಗ್ಬಿಡುತ್ತಾ ಅನ್ನೋ ದೊಡ್ಡದೊಂದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಶುರುವಾಗಿದೆ. ಹೀಗಾಗಿ ಶನಿವಾರದ ಸಂಪುಟ ಸಭೆ ಬಿಡದಿ ಭವಿಷ್ಯದ ನಿರ್ಣಾಯಕ ಮೀಟಿಂಗ್ ಆಗಲಿದೆಯಾ ಅನ್ನೋದು ಈಗಿರೋ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.